ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ವರದಿಯಾಗ್ತಾನೆ ಇವೆ. ಕರಾವಳಿಯಲ್ಲಿ 12 ಕೋಟಿ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ದರೋಡೆ ಯತ್ನ ನಡೆದಿದೆ. ಈ ಬಾರಿ ಮುತ್ತೂಟ್ ಫೈನಾನ್ಸ್ಗೆ ದರೋಡೆಕೋರರು ಕನ್ನ ಹಾಕೋಕ್ ಮುಂದಾಗಿದ್ರು. ಆದರೆ ಅದೊಂದು ಸೈರನ್ ಖದೀಮರನ್ನ ಪೊಲೀಸರ ಖೆಡ್ಡಾಗಿ ಕೆಡವಿದೆ. ಇಲ್ಲಿ ಹೀಗೆ ಅಮಾಯಕರಂತೆ ನಿಂತಿರೋ ಖತರ್ನಾಕ್ಗಳೇ ಬ್ಯಾಂಕ್ ದರೋಡೆಗೆ ಸ್ಕೆಚ್ ಹಾಕಿದ್ದ ಐನಾತಿಗಳು. ಹೆಸರು ಮುರಳಿ, ಮತ್ತೊಬ್ಬ ಅರ್ಷದ್, ಮೂಲತಃ ಕೇರಳದವರು. ಹೀಗೆ ದರೋಡೆಗೆ ಬಂದವರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಮಂಗಳೂರಿನಲ್ಲಿ ಮತ್ತೊಂದು ದರೋಡೆಗೆ ವಿಫಲ ಯತ್ನ. ಮುತ್ತೂಟ್ ಫೈನಾನ್ಸ್ನಲ್ಲಿ ದರೋಡೆಗೆ ಯತ್ನಿಸಿದವರ ಅರೆಸ್ಟ್. ಮಂಗಳೂರಿನಲ್ಲಿ ಮತ್ತೊಂದು ಭಾರೀ ದರೋಡೆಗೆ ಯತ್ನಿಸಿರೋ ಘಟನೆ ನಡೆದಿದೆ. ಹೊರವಲಯದ ದೇರಳಕಟ್ಟೆ ಜಂಕ್ಷನ್ನಲ್ಲಿರುವ ಮುತ್ತೂಟ್ ಫೈನಾನ್ಸ್ನಲ್ಲಿ ತಡರಾತ್ರಿ 3 ಖದೀಮರು ಕನ್ನ ಹಾಕಲು ಯತ್ನಿಸಿದ್ದಾರೆ. ಬ್ಯಾಂಕ್ನ ಬೀಗ ಮುರಿತಾ ಇದ್ದಾಗಲೇ ಫೈನಾನ್ಸ್ ವಿಭಾಗ ಕಚೇರಿಯ ಕಂಟ್ರೋಲ್ ರೂಮ್ನಲ್ಲಿ ಸೈರನ್ ಮೊಳಗಿದ್ದು ಅದು ದರೋಡೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದೆ. ಅದ್ಯಾವಾಗ ಸೈರನ್ ಮೊಳಗ್ತೋ ಸ್ಥಳಕ್ಕೆ ಬಂದ ಕೋಣಾಜೆ ಪೊಲೀಸರು 2 ಆರೋಪಿಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಮತ್ತೊಬ್ಬ ಪರಾರಿಯಾಗಿದ್ದಾನೆ. ಇನ್ನು 2 ಆರೋಪಿಗಳನ್ನ ಕರೆತಂದು ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಜೊತೆಗೆ ಬ್ಯಾಂಕ್ ದರೋಡೆಗೆ ತಂದಿದ್ದ ಕಟರ್ ಸೇರಿದಂತೆ ಹಲವು ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ಕೆಸಿ ರೋಡ್ನಲ್ಲಿ ಕೋಟೆಕಾರು ಬ್ಯಾಂಕ್ಗೆ ನುಗ್ಗಿ ಮಾರಕಾಸ್ತ್ರ ತೋರಿಸಿ 12 ಕೋಟಿ ಮೌಲ್ಯದ ನಗದು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು. ದರೋಡೆಯ ಮಾಸ್ಟರ್ ಮೈಂಡ್ ಸೇರಿದಂತೆ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ದರೋಡೆಗೆ ಯತ್ನ ನಡೆದಿದೆ. ಸದ್ಯ ಮುತ್ತೂಟ್ ಫೈನಾನ್ಸ್ಗೆ ಕನ್ನ ಹಾಕಲು ಯತ್ನಿಸಿದ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ದರೋಡೆಗೆ ಯತ್ನಿಸಿದವರು ಇವರು ಮಾತ್ರನಾ ಅಥವಾ ಇದರ ಹಿಂದೆ ಗ್ಯಾಂಗ್ ಇದೆಯಾ ಅನ್ನೋದು ತನಿಖೆ ನಂತರವೇ ಬಯಲಾಗಬೇಕಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.